Good morning, students. Today we shall discuss the second chapter of GST 1 BCom 5th semester Rani Chennamma University syllabus. Second chapter GST ಅಲ್ಲಿ extent and definitions of GST ಅಂತ ಇದೆ. ಈ ಚಾಪ್ಟರಲ್ಲಿ ನಾವು ಸ್ಕೋಪ್ ಆಫ್ ಜಿ ಎಸ್ ಟಿ ಹಾಗೂ ಕೆಲವೊಂದು ಇಂಪಾರ್ಟೆಂಟ್ ಡೆಫಿನೇಷನ್ಸ್ಗಳನ್ನು ನೋಡೋಣ. ಕಮಿಂಗ್ ಟು ದಿ ಫಸ್ಟ್ ಒನ್, ಸ್ಕೋಪ್ ಅಥವಾ ಎಕ್ಸ್ಟೆಂಟ್ ಆಫ್ ಜಿ ಎಸ್ ಟಿ. ದಿಸ್ ಹ್ಯಾಸ್ ಬೀನ್ ಇನ್ಕ್ಲೂಡೆಡ್ ಇನ್ ಸೆಕ್ಷನ್ 1. ಸೆಕ್ಷನ್ 1 ಸ್ಕೋಪ್ ಮತ್ತು ಎಕ್ಸ್ಟೆಂಟ್ ಆಫ್ ಜಿ ಎಸ್ ಟಿಯನ್ನು ನಮಗೆ ತಿಳಿಸ್ಕೊಡುತ್ತೆ. ಸೊ ನಾವು ಮೊದಲೇ ನೋಡಿದಿರೋ ಹಾಗೆ ಇಂಡಿಯಾ ಹ್ಯಾಸ್ ಆಪ್ಟೆಡ್ ಡ್ಯುಯಲ್ ಮಾಡೆಲ್ ಆಫ್ ಜಿ ಎಸ್ ಟಿ. ಡ್ಯುಯಲ್ ಮಾಡೆಲ್ ಆಫ್ ಜಿ ಎಸ್ ಟಿಯಲ್ಲಿ ವಿ ಕಮ್ ಅಕ್ರಾಸ್ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಯು ಟಿ ಜಿ ಎಸ್ ಟಿ ಆ್ಯಂಡ್ ಐ ಜಿ ಎಸ್ ಟಿ. Central Goods and Service Tax, State Goods and Service Tax, Union Territory Goods and Service Tax, and Integrated Goods and Service Tax. ಈಗ ನಾವು ಮೊದಲು ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸನ್ನು ತಗೊಳ್ಳೋಣ. ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017 extends to the whole of India, including the state of Jammu and Kashmir. ಸೊ ಈ ಸಿ ಜಿ ಎಸ್ ಟಿ ಆ್ಯಕ್ಟ್ 2017 ಏನಿದೆ ಅದು ಇಡೀ ನಮ್ಮ ಭಾರತ ದೇಶಕ್ಕೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಸ್ಟೇಟಿಗೂ ಕೂಡ ಅಪ್ಲೈ ಆಗತ್ತೆ. ಅಂದರೆ ಜಿ ಎಸ್ ಟಿ ಅಲ್ಲೂ ಕೂಡ ಅಪ್ಲೈ ಆಗತ್ತೆ ಈ ಸಿ ಜಿ ಎಸ್ ಟಿ. It is pertinent to note that CGST Act applies in the state of Jammu and Kashmir also. ನಾವು ಎಷ್ಟೋ ಆ್ಯಕ್ಟ್ಗಳನ್ನು, ಕಾಯ್ದೆಗಳನ್ನು ಓದಿದಾಗ ಅದು ಹೇಗಿರುತ್ತೆ ಅಂತಂದರೆ ಎಕ್ಸ್ಟೆಂಡ್ಸ್ ಟು ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಇರುತ್ತೆ. ಆದರೆ ಸಿ ಜಿ ಎಸ್ ಟಿ ಏನಿದೆ ಜಮ್ಮು ಆ್ಯಂಡ್ ಕಾಶ್ಮೀರನ್ನ ಒಳಪಡಿಸಿ ಇಡೀ ದೇಶಕ್ಕೆ, ಭಾರತ ದೇಶಕ್ಕೆ ಇದು ಅನ್ವಯಿಸುತ್ತೆ. Now coming to the state GST law. The state GST law of the respective state or union territory with the legislature. Union territory with legislature extends to whole of the state or union territory. So ಈ ಪ್ರತಿಯೊಂದು ರಾಜ್ಯದ ಏನು ಸ್ಟೇಟ್ ಜಿ ಎಸ್ ಟಿ ಲಾ ಇದೆ, ಕಾಯ್ದೆ ಇದೆ, ಅದು ಆ ಸ್ಟೇಟಿಗೆ ಸಂಪೂರ್ಣವಾಗಿ ಅಪ್ಲೈ ಆಗತ್ತೆ. ಕೆಲವೊಂದು ಯೂನಿಯನ್ ಟೆರಿಟರಿಗಳಿದೆ, ಅದಕ್ಕೆ ಅವ್ರದ್ದೇ ಆದ ಲೆಜಿಸ್ಲೇಚರ್ ಕೂಡ ಇದೆ. ಅದರಲ್ಲಿ ಡೆಲ್ಲಿ ಆ್ಯಂಡ್ ಚಂಡೀಗಢ್ ಆರ್ ದಿ 2 ಯೂನಿಯನ್ ಟೆರಿಟರೀಸ್ ವಿಚ್ ಹ್ಯಾವ್ ದೇರ್ ಲೆಜಿಸ್ಲೇಚರ್. ಅಂದರೆ ಇವರು ತಂದೆ ಒಂದು ಗೌರ್ಮೆಂಟನ್ನು ಫಾರ್ಮ್ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾರೆ. ದೇ ಆರ್ ನಾಟ್ ಅಂಡರ್ ದಿ ಡೈರೆಕ್ಟ್ ಕಂಟ್ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸೊ ತಂದೆ ಆದ ಲೆಜಿಸ್ಲೇಚರ್ ಇರೋದ್ರಿಂದ ಅವ್ರಿಗೂ ಕೂಡ ತಂದೆ ಆದ ಸ್ಟೇಟ್ ಜಿ ಎಸ್ ಟಿ ಲಾ ಇರುತ್ತೆ. ಸೊ ಅದು ಅವರು ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಅಪ್ಲೈ ಆಗತ್ತೆ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಐ ಜಿ ಎಸ್ ಟಿ, Integrated Goods and Service Tax Act 2017. It extends to whole of India including the state of Jammu and Kashmir. ಇದು ಕೂಡ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017 ಏನಿದೆ ಇಡೀ ಭಾರತ ದೇಶಕ್ಕೆ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್ಗೂ ಕೂಡ ಈ ಆ್ಯಕ್ಟ್ ಅನ್ವಯ ಆಗುತ್ತೆ. ಆ ಕಾಯ್ದೆ ಒಳಗಡೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಬರುತ್ತೆ. ಸೊ ಇದು ಇಡೀ ದೇಶಕ್ಕೆ, ಭಾರತ ದೇಶಕ್ಕೆ ಜಮ್ಮು ಆ್ಯಂಡ್ ಕಾಶ್ಮೀರನ್ನು ಇನ್ಕ್ಲೂಡ್ ಮಾಡಿ ಅಪ್ಲೈ ಆಗುತ್ತೆ. ಮುಂದೆ ಹೋದಕ್ಕಿಂತ ಮುಂಚೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮತ್ತು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ
ಇಂಟ್ರಾ ಸ್ಟೇಟ್ ಸೇಲ್ಸಿಗೆ ಅಪ್ಲೈ ಆಗುತ್ತೆ. ಅಂದರೆ ಒಂದೇ ರಾಜ್ಯದೊಳಗಡೆ ಗೂಡ್ಸ್ ಏನಾದರೂ ಸಪ್ಲೈ ಆಯಿತು ಅಂತಂದರೆ ಅಲ್ಲಿ CGST ಮತ್ತು SGST ಅಪ್ಲೈ ಆಗುತ್ತೆ. ಅದೇ ರೀತಿ ಯಾವಾಗ ಗೂಡ್ಸ್ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಪ್ಲೈ ಆಗುತ್ತೆ, ಸೇಲ್ ಆಗುತ್ತೆ, ಆವಾಗ ಅಪ್ಲೈ ಆಗೋದು IGST. ಇಂಟ್ರಾಸ್ಟೇಟ್ CGST ಆ್ಯಂಡ್ SGST, ಇಂಟರ್ ಸ್ಟೇಟ್ IGST ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ನಾವು ಹೇಳಬೇಕು ಅಂತಂದರೆ IGST ಅಪ್ಲೈಸ್ ಟು 2 kinds ಆಫ್ ಸಪ್ಲೈಸ್. 2 ರೀತಿಯ ಸಪ್ಲೈಗಳಿಗೆ IGST ಅಪ್ಲೈ ಆಗುತ್ತೆ. ಸಪ್ಲೈ ಆಫ್ ಗೂಡ್ಸ್ ವಿದಿನ್ ಇಂಡಿಯಾ, ಅಂದರೆ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ, ಆದರೆ ಇಂಡಿಯಾ ಒಳಗಡೆನೇ ಇರುತ್ತೆ. ಓಕೆ, ಇಂಡಿಯಾ ವಿದಿನ್ ಇಂಡಿಯಾ ಸಪ್ಲೈ ಆಗಿರುತ್ತೆ. ದ ಸೆಕೆಂಡ್ ಒನ್ ಇಸ್ ಸಪ್ಲೈ ಆಫ್ ಗೂಡ್ಸ್ ಇಂಪೋರ್ಟೆಡ್ ಇನ್ ಟು ಇಂಡಿಯಾ. ಸೊ ಯಾವಾಗ ನಾವು ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೊತೀವಿ ಇಂಡಿಯಾಕ್ಕೆ, ಅಂದರೆ ಬೇರೆ ದೇಶದಿಂದ ಇಂಡಿಯಾಕ್ಕೆ ಅದು ಸಪ್ಲೈ ಆದಾಗ ಅವಾಗೂ ಕೂಡ IGST ಅಪ್ಲೈ ಆಗುತ್ತೆ. ಸೊ ಇಂಟ್ರಾ ಅಂದರೆ ಒಂದು ರಾಜ್ಯದೊಳಗಡೆನೆ ಅಂದಾಗ CGST ಆ್ಯಂಡ್ SGST ಈಸ್ ಅಪ್ಲೈಡ್. ಅದೇ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಅಥವಾ ಒಂದಕ್ಕಿಂತ ಜಾಸ್ತಿ ಸ್ಟೇಟಲ್ಲಿ ನಾವು ಸಪ್ಲೈ ಮಾಡಿದಾಗ, ಬೇರೆ ಸ್ಟೇಟಿಗೆ ಸಪ್ಲೈ ಮಾಡಿದಾಗ, ಹಾಗೂ ಬೇರೆ ದೇಶದಿಂದ ನಾವು ಗೂಡ್ಸನ್ನು ತರಿಸ್ಕೊಂಡಾಗ, ಇಂಪೋರ್ಟ್ ಮಾಡಿಕೊಂಡಾಗ ಅಪ್ಲೈ ಆಗೋದು IGST. ಸೊ IGSTಯಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಇಂಟರ್ ಸ್ಟೇಟ್ ಸಪ್ಲೈ ಅಂತಂದರೆ ಏನು ಅನ್ನೋದು ಒಂದು ಸ್ವಲ್ಪ ಶಾರ್ಟಲ್ಲಿ ನಾನು ಹೇಳ್ತೀನಿ. Supply of goods where the location of the supplier and the place of supply are in 2 different states, 2 different union territories, or a state and a union territory, then it shall be treated as a supply of goods in the course of interstate trade or commerce. ಯಾವಾಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗೂಡ್ಸ್, ಅಂದರೆ ಸಪ್ಲೈಯರ್ ಒಂದು ರಾಜ್ಯದಲ್ಲಿದ್ದಾನೆ, ಅವನು ಸಪ್ಲೈ ಮಾಡ್ತಿರೋ ಗೂಡ್ಸ್ ಏನಿದೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದರೆ ಆವಾಗ ಅದನ್ನು ಇಂಟರ್ಸ್ಟೇಟ್ ಸೇಲ್ ಅಂತ ಹೇಳ್ತೀವಿ. ಮತ್ತು ಯಾವಾಗ ಒಂದು ಯೂನಿಯನ್ ಟೆರಿಟರಿಯಿಂದ ಇನ್ನೊಂದು ಯೂನಿಯನ್ ಟೆರಿಟರಿಗೆ ಗೂಡ್ಸ್ ಸಪ್ಲೈ ಆಗುತ್ತೆ ಆವಾಗೂ ಕೂಡ ಅದು ಇಂಟರ್ಸ್ಟೇಟ್ ಸೇಲ್ ಅಂತ ಕನ್ಸಿಡರ್ ಆಗುತ್ತೆ. ಅಥವಾ ಒಂದು ಸ್ಟೇಟಿಂದ ಇನ್ನೊಂದು ಯೂನಿಯನ್ ಟೆರಿಟರಿಗೆ ಸಪ್ಲೈ ಆದಾಗಲೂ ಕೂಡ ಅದನ್ನು ಇಂಟರ್ಸ್ಟೇಟ್ ಸೇಲ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಓಕೆ, ಸೊ ಇದು ರಿಲೇಟಿಂಗ್ ಟು ಇಂಟರ್ಸ್ಟೇಟ್ ಸಪ್ಲೈ. Now, supply of goods imported into the territory of India till they cross the custom frontiers of India shall be treated to be a supply of goods in the course of interstate trade or commerce. ಸೊ ನಾವು ಬೇರೆ ದೇಶದಿಂದ ಗೂಡ್ಸನ್ನು ಏನು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಕಸ್ಟಮ್ ಫ್ರಾಂಟಿಯರ್ಸ್, ನಮ್ಮ ದೇಶದೇನು ಕಸ್ಟಮ್ ಗಡಿ ಇದೆ ಅಲ್ಲಿ ಅದನ್ನು ಕ್ರಾಸ್ ಆಗೋವರೆಗೂ ಅದಕ್ಕೆ ನಾವು ಇಂಟರ್ಸ್ಟೇಟ್ ಟ್ರೇಡ್ ಅಂತಲೇ ಕನ್ಸಿಡರ್ ಮಾಡ್ತಿರ್ತೀವಿ. ಓಕೆ, ಸೊ ಹಿಯರ್ ದೀಸ್ 2 ಥಿಂಗ್ಸ್ ಆರ್ ಕವರ್ಡ್. ಒನ್ ಈಸ್ interstate supply, another one is when the supply of goods are imported into India. ಈ ಎರಡಲ್ಲಿ ನಾವು IGSTನ ಅಪ್ಲೈ ಮಾಡ್ತೀವಿ. ನಾವು ಕಮಿಂಗ್ ಟು ದಿ ಲಾಸ್ಟ್ ಒನ್, ಇದು ಸ್ಟೇಟ್ ಗೂಡ್ಸ್ ಅಲ್ಲೇ ಬರುತ್ತೆ. ದಟ್ ಈಸ್ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017. ಸೊ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ ಏನಿದೆ ಇದು ಯಾವ ಯೂನಿಯನ್ ಟೆರಿಟರೀಸ್ಗೆ ಅಪ್ಲೈ ಆಗುತ್ತೆ ಅಂತಂದರೆ, ಯಾವುದು ತನ್ನ ಸ್ವಂತ ಲೆಜಿಸ್ಲೇಚರ್ ಇಲ್ವೋ ಅಂಥದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ನಾಟ್ ಡೆಲ್ಲಿ ಆ್ಯಂಡ್ ಚಂಡೀಗಢ, ಅವನ್ನೆರಡನ್ನು ಹೊರತುಪಡಿಸಿ. ಯಾಕಂದರೆ ಅವ್ರಿಗೆ ತಂದೆ ಆದ ಲೆಜಿಸ್ಲೇಚರ್ ಇದೆ, ತಂದೆ ಆದ ಗೌರ್ಮೆಂಟನ್ನು ಫಾರ್ಮ್ ಮಾಡ್ಕೊತಾರೆ, ಅದು ಗೌರ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಕೆಲವು ಯೂನಿಯನ್ ಟೆರಿಟರೀಸ್ ಏನಿದೆ ಅವಕ್ಕೆ ತಂದೆ ಆದ ಸ್ವಂತ ಲೆಜಿಸ್ಲೇಚರ್ ಇರೋದಿಲ್ಲ. ಆ್ಯಂಡ್ ದ್ಯಾಟ್ಸ್ ವೈ ದೇ ಆರ್ ಅಂಡರ್ ದಿ ಡೈರೆಕ್ಟ್ ಕಂಟ್ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಅಂಥ ಕ್ಷೇತ್ರಕ್ಕೆ ಯೂನಿಯನ್ ಟೆರಿಟರೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017
ಅಪ್ಲೈ ಆಗುತ್ತೆ. ಸೊ ದಿಸ್ ಎಕ್ಸ್ಟೆಂಡ್ಸ್ ಟು ದಿ ಯೂನಿಯನ್ ಟೆರಿಟರೀಸ್ ಆಫ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಲಕ್ಷದ್ವೀಪ್, ದಾದ್ರಾ ಆ್ಯಂಡ್ ನಾಗರ್ ಹವೇಲಿ, ದಮನ್ ಆ್ಯಂಡ್ ದಿಯು, ಚಂಡೀಗಢ ಆ್ಯಂಡ್ ಅದರ್ ಟೆರಿಟರಿ. That is, these are the union territories without their own legislature. ಇವುಗಳಿಗೆ ತಂದೇ ಆದ ಲೆಜಿಸ್ಲೇಚರ್ಗಳು ಇಲ್ಲ. ಹಾಗಾಗಿ this act applies to these union territories. So this is about the extent and scope of GST. So GST ಅಲ್ಲಿ we come across the 4 taxes acts, that is Central Goods and Service Tax Act, State Goods and Service Tax Law, Integrated Goods and Service Tax Act, and the last one Union Territory Goods and Service Tax Act. So ಇಡೀ ದೇಶಕ್ಕೆ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಅಪ್ಲೈ ಆಗೋದು CGST ಮತ್ತು IGST. ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಲಾ ಏನಿದೆ ಅವು ಆ ಪ್ರತ್ಯೇಕ ಸ್ಟೇಟ್ಗಳಿಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಯೂನಿಯನ್ ಟೆರಿಟರೀಸ್ ಆ್ಯಕ್ಟ್ ಏನಿದೆ ಅದು ಆ ಇಡೀ ಯೂನಿಯನ್ ಟೆರಿಟರಿಗೆ ಅಪ್ಲೈ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ extent or scope as given under section 1 of the GST. Now the next part here is about the definitions. Section 2 of GST Act 2017 gives us the definitions. ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸಿನ ಡೆಫಿನಿಷನ್ಸನ್ನು ನಾವು ತಿಳ್ಕೋಬೇಕಾಗತ್ತೆ. ಯಾಕಂತಂದರೆ ಆ ಟರ್ಮ್ಸ್ಗಳು ಎಲ್ಲೆಲ್ಲಿ ಬರುತ್ತೋ ಅದಕ್ಕೆ ಆ ಟರ್ಮ್ಸಿನ ಅರ್ಥ ಏನು ಅಂತಾನು GST ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ನಾವು ಕಮಿಂಗ್ ಟು ದಿ ಫಸ್ಟ್ ಡೆಫಿನಿಷನ್, ಇಂಪಾರ್ಟೆಂಟ್ ಡೆಫಿನಿಷನ್ ಈಸ್ ಆ್ಯಕ್ಷನೆಬಲ್ ಕ್ಲೇಮ್ಸ್. ಆ್ಯಕ್ಷನೆಬಲ್ ಕ್ಲೇಮ್ ಅಂದರೆ ಏನು ಅಂತ GSTಯಲ್ಲಿ ಕೊಟ್ಟಿದ್ದಾರೆ. ಸೊ ಇದೇನು ಹೇಳುತ್ತೆ ಅಂತಂದರೆ, actionable claim shall have the same meaning as assigned to it in section 3 of the Transfer of Property Act 1882. GSTಯಲ್ಲಿ ಆ್ಯಕ್ಷನಬಲ್ ಕ್ಲೇಮಿಗೆ ಸಪ್ರೇಟಾಗಿ ಡೆಫಿನಿಷನ್ ಕೊಟ್ಟಿಲ್ಲ. ಅವ್ರೇನು ಹೇಳ್ತಾರೆ ಅಂತಂದರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882 ಅಂತ ಏನಿದೆ ಅದರಲ್ಲಿ ಸೆಕ್ಷನ್ 3ಯಲ್ಲಿ ಅವರು ಆ್ಯಕ್ಷನಬಲ್ ಕ್ಲೇಮ್ ಡೆಫಿನಿಷನ್ನ ಕೊಟ್ಟಿದ್ದಾರೆ. ಅದೇ ಡೆಫಿನಿಷನ್ ಇಲ್ಲೂ ಕೂಡ ಅಪ್ಲೈ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆ ಸೆಕ್ಷನ್ 3ಯಲ್ಲಿ ಕೊಟ್ಟಿರುವಂಥ ಡೆಫಿನಿಷನ್ ಏನು ಅಂತ ನೋಡೋಣ. ಆ್ಯಕ್ಷನೆಬಲ್ ಕ್ಲೇಮ್ ಮೀನ್ಸ್ ಅ ಕ್ಲೇಮ್ ಟು ಎನಿ ಡೆಟ್ ಅದರ್ ದ್ಯಾನ್ ಅ ಡೆಟ್ ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ಆರ್ by hypothecation or pledge of movable property or to any beneficial interest in movable property not in the possession, either actual or constructive, of claimant, which the civil courts recognize as affordable grounds for relief, whether such debt or beneficial interest be existent, accruing, conditional or contingent. This is the definition given by the Transfer of Property Act 1882 under section 3. ಸೊ ಇದೇನು ಹೇಳುತ್ತೆ ಅಂತಂದರೆ, ಇನ್ ಸಿಂಪಲ್ ಟರ್ಮ್ಸ್, ಆ್ಯಕ್ಷನೆಬಲ್ ಕ್ಲೇಮ್ ಮೀನ್ಸ್ ಅ ಕ್ಲೇಮ್ ಫಾರ್ ಎನಿ ಡೆಟ್ ವಿಚ್ ಈಸ್ ರಿಲೇಟೆಡ್ ಟು ಎನಿ ಬೆನಿಫಿಟ್ arising out from any movable property which is not in possession and for which relief can be claimed in civil court. This is the simple meaning of this definition. ಇದು ಏನು ಹೇಳುತ್ತೆ ಅಂತಂದರೆ, ಆ್ಯಕ್ಷನೆಬಲ್ ಕ್ಲೇಮ್ ಅಂತಂದರೆ ಎಂಥ ಕ್ಲೇಮ್ಗಳು ಅಂತಂದರೆ, ದಾವೆಗಳು ಅಂತಂದರೆ ಅವು ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋವಂಥದ್ದು ಇರುತ್ತೆ. ಮೂವೇಬಲ್ ಪ್ರಾಪರ್ಟಿ ಅಂತಂದರೆ ದ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಮೂವ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಯಾವುದನ್ನು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ತೊಗೊಂಡು ಹೋಗ್ಬೋದು ಅಂಥ ಪ್ರಾಪರ್ಟಿನ ನಾವು ಮೂವೇಬಲ್ ಪ್ರಾಪರ್ಟಿ ಅಂತ ಕರಿತೀವಿ. ಇಮ್ಮೂವೇಬಲ್ ಪ್ರಾಪರ್ಟಿ ಅಂತಂದರೆ ಯಾವುದನ್ನು ಒಂದು ಕಡೆಯಿಂದ ಇನ್ನೊಂದು ತೊಗೊಂಡು ಹೋಗಿ ಬರೋದಿಲ್ವೋ ಅವು. ಸೊ ಇಮ್ಮೂವೇಬಲ್ ಪ್ರಾಪರ್ಟಿ ಮೀನ್ಸ್ ದ ಲ್ಯಾಂಡ್, ಬಿಲ್ಡಿಂಗ್ ಇವೆಲ್ಲ ಫಿಕ್ಸ್ಡ್ ಇರುತ್ತೆ. ಇದನ್ನು ನಾವು
ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇವನ್ನು ಹೊರತುಪಡಿಸಿ ಎಲ್ಲ ಮೂವೇಬಲ್ ಪ್ರಾಪರ್ಟಿ. ಸೊ ಆ್ಯಕ್ಷನೆಬಲ್ ಕ್ಲೇಮ್ ಇದಾವೆ ಏನಿದೆ ಮೂವೇಬಲ್ ಪ್ರಾಪರ್ಟಿಯಿಂದ ಬರುವಂಥ ಬೆನಿಫಿಟ್ ರಿಲೇಟೆಡ್ ಇರುತ್ತೆ. ಆ ಮೂವೇಬಲ್ ಪ್ರಾಪರ್ಟಿ ನಿಮ್ಮ ಪೊಸೆಷನಲ್ಲಿ ಇರಲೇಬೇಕು ಅಂತ ಇಲ್ಲ. ಸೊ ಯು ಆರ್ ನಾಟ್ ಇನ್ ಪೊಸೆಷನ್ ಆಫ್ ದ್ಯಾಟ್ ಮೂವೇಬಲ್ ಪ್ರಾಪರ್ಟಿ, ಆದರೆ ಅದರಲ್ಲಿಂದ ಬೆನಿಫಿಟ್ ಬರೋದು ನಿಮ್ಮ ಅಧಿಕಾರದಲ್ಲಿರುತ್ತೆ. ಈ ಅಧಿಕಾರ ನಿಮಗೆ ಬೇಕು ಅಂತಂದರೆ ಅದು ಕೋರ್ಟಿಂದ ಕೊಡೋದಕ್ಕೆ ಮಾತ್ರ ಸಾಧ್ಯ ಇರಬೇಕು. ಅಂಥ ದಾವೆಗಳಿಗೆ ನಾವು ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಕರಿತೀವಿ. ಓಕೆ, ಸೊ ಆ್ಯಕ್ಷನೆಬಲ್ ಕ್ಲೇಮ್ ಈಸ್ ರಿಲೇಟೆಡ್ ಟು ಮೂವೇಬಲ್ ಪ್ರಾಪರ್ಟಿ. ಮೊದಲನೇ ಪಾಯಿಂಟು ಅಂತಂದರೆ ಅದು ಇಟ್ ಈಸ್ ರಿಲೇಟೆಡ್ ಟು ಮೂವೇಬಲ್ ಪ್ರಾಪರ್ಟಿ, ಚರಾಸ್ತಿಗೆ ಸಂಬಂಧಪಟ್ಟಿರುವಂಥದ್ದು, ಸ್ಥಿರಾಸ್ತಿಗೆ ಅಲ್ಲ. ಓಕೆ, ಚರಾಸ್ತಿ, ಒನ್ ಮೂವೇಬಲ್ ಫ್ರಮ್ ಒನ್ ಪ್ಲೇಸ್ ಟು ಅನೇಬಲ್ ಪ್ಲೇಸ್. ಸೊ ಇದು ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೂ ಅದು ನಿಮ್ಮ ಪೊಸೆಷನಲ್ಲಿಲ್ಲ, ಅಂದರೆ ನಿಮ್ಮ ಕಡೆ ಇಲ್ಲ. ಅದಕ್ಕೆ ನಿಮ್ಮ ಅಧಿಕಾರ ಇದೆ, ಆದರೆ ಅದು ನಿಮ್ಮ ಕೈಯಲ್ಲಿ ಇಲ್ಲ. ಅದರಲ್ಲಿಂದ ಅದನ್ನು ನೀವು ಪಡಿಬೇಕು ಅಂತಂದರೆ ನೀವು ಕೋರ್ಟಿಂದ ಸಿವಿಲ್ ಕೋರ್ಟಿಗೆ ಅದನ್ನು ಕೊಡೋದಕ್ಕೆ ಮಾತ್ರ ಸಾಧ್ಯ. ಅಂಥ ದಾವೆಗಳಿಗೆ ನಾವು ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಕರಿತೀವಿ. ಫರ್ದರ್ ಇಟ್ ಮೀನ್ಸ್ ದ್ಯಾಟ್ ಫಾರ್ ವಿಚ್ ಆ್ಯಕ್ಷನ್ ಈಸ್ ನೆಸೆಸರಿ ಟು ಟೇಕ್ ದ ಕ್ಲೇಮ್ ಆಫ್ ಇಟ್, and if any action for its realization being not taken, then it can't be said as actionable claim. ನೋಡಿ, ಆ್ಯಕ್ಷನೆಬಲ್ ಹೆಸರಲ್ಲೇ ಇದೆ, ಆ್ಯಕ್ಷನ್ ತೊಗೊಂಡ್ರೇ ಅದು ನಿಮ್ಗೆ ಸಿಗುವಂಥದ್ದು ಇರುತ್ತೆ. ಆ್ಯಕ್ಷನ್ ಅಂತಂದ್ರೇನು, ಯು ಹ್ಯಾವ್ ಟು ಮೂವ್ ಟು ದಿ ಕೋರ್ಟ್ ಮುಖಾಂತರನೇ ಪಡೆಯುವಂಥದ್ದು ಇರುತ್ತೆ ಅದು. ಸೊ ಅಂಥ ದಾವೆ ನೀವು ಪಡಿಬೇಕು ಅಂತಂದರೆ ನೀವು ಆ್ಯಕ್ಷನನ್ನು ತಗೋಬೇಕು, ಆದರೆ ನೀವು ತಗೊಳ್ಳಿಲ್ಲ ಅಂದಾಗ ಅದು ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಕನ್ಸಿಡರ್ ಆಗಲ್ಲ. ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಬಂದಿರೋದೇ ಆ ಕ್ಲೇಮ್ ನೀವು ಆ್ಯಕ್ಷನ್ ತಗೊಂಡಾಗ, ಅಂದರೆ ಕೋರ್ಟಿಗೆ ಹೋಗಿ ಕ್ಲೇಮ್ ಮಾಡಿದಾಗನೇ ಸಿಗತ್ತೆ ಅನ್ನೋದಿರುವಾಗ ನೀವು ಆ ಆ್ಯಕ್ಷನನ್ನು ತಗೊಳ್ಳಿಲ್ಲ ಅಂತಂದರೆ ಅದನ್ನು ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಲೆಟ್ ಮಿ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ರೈಟ್ ಟು ಕ್ಲೇಮ್ ಪ್ರಾವಿಡೆಂಟ್ ಫಂಡ್ ಅಥವಾ ಕ್ಲೇಮ್ ಆಫ್ ಅನ್ಸೆಕ್ಯೂರ್ಡ್ ಡೆಟ್ ಅಂತಂದರೆ ಯಾರು ಪರ್ಸನಲ್ ಗ್ಯಾರಂಟಿ ಮೇಲೆ ದುಡ್ಡನ್ನು ಕೊಟ್ಟಿರ್ತಾರೆ, ಸಾಲನ ಕೊಟ್ಟಿರ್ತಾರೆ, ಆದರೆ ಅದಕ್ಕೆ ರಿಟರ್ನ್ ಆಗಿ ನೀವೇನು ಸೆಕ್ಯೂರಿಟಿ ಕೊಟ್ಟಿರೋದಿಲ್ಲ, ಅಂಥದ್ದಕ್ಕೆ ನಾವು ಅನ್ಸೆಕ್ಯೂರ್ಡ್ ಡೆಟ್ ಅಂತ ಕರಿತೀವಿ. ಈಗ ಸಪೋಸ್ ನೀವೇ ಯಾರಿಗಾದ್ರೂ ಒಂದು ಲೋನನ್ನು ಕೊಟ್ಟಿರ್ತೀರಿ, ಲೆಟ್ ಮಿ ಅಸ್ಯೂಮ್ 1 lakh rupees ಲೋನನ್ನು ಕೊಟ್ಟಿರ್ತೀರಿ. ಅವರು ನಿಮಗೆ ಅದಕ್ಕೆ ಸೆಕ್ಯೂರಿಟಿ ಅಂತ ಏನು ಯಾವ ಸೆಟ್ಟು ಕೊಟ್ಟಿರೋದಿಲ್ಲ. ಸೊ ಈಗ ಅವರು ಟೈಮ್ ಏನಿದೆ, ಎಷ್ಟು ಟೈಮಿಗೆ ಅವರು ಲೋನನ್ನು ತೊಗೊಂಡಿದ್ದಾರೆ, ಆ ಟೈಮ್ ಮುಗಿದ ಮೇಲೆ ನೀವು ಆ ದುಡ್ಡನ್ನು ಕೇಳಕ್ಕೆ ಹೋದಾಗ ಅವ್ರು ಕೊಡಲಿಲ್ಲ ಅಂತಂದರೆ ನೀವು ಏನಾಗುತ್ತೆ, ಅದು ಆ್ಯಕ್ಷನೆಬಲ್ ಕ್ಲೇಮ್ ಆಗುತ್ತೆ. ಯಾಕಂದರೆ ನೀವು ಕೋರ್ಟಿಗೆ ಹೋಗಿ ಆ್ಯಕ್ಷನ್ ತೊಗೊಂಡ್ರೆ ಅದು ನಿಮಗೆ ಸಿಗತ್ತೆ. ನೀವು ಆ್ಯಕ್ಷನ್ ತೊಗೊಳ್ಳಾದರೆ ಸುಮ್ಮನೆ ಇದು ಬಿಟ್ಟರೆ ದಟ್ ವಿಲ್ ನಾಟ್ ಬಿ ರಿಸೀವ್ಡ್, ಅದು ನಿಮ್ಗೆ ಸಿಗೋದೇ ಇಲ್ಲ. ಅಂದರೆ ಕೋರ್ಟಿಗೆ ಹೋಗೋವರೆಗೂ ಯಾವುದು ನಿಮಗೆ ಸಿಗೋದಿಲ್ವೋ ಅಂಥದ್ದಕ್ಕೆ ನಾವು ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಕರಿತೀವಿ. ಸೊ ಅನ್ಸೆಕ್ಯೂರ್ಡ್ ಡೆಟ್ ಇರ್ಬೋದದು. ದೆನ್ ವಿ ಆಲ್ಸೋ ಹ್ಯಾವ್ ಕ್ಲೇಮ್ ಇನ್ ಪ್ರಾಫಿಟ್ ಬೈ ಪಾರ್ಟ್ನರ್ ಇನ್ ಫರ್ಮ್. ಇದು ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ. ಆ ಪಾರ್ಟ್ನರ್ ಹ್ಯಾಸ್ ರೈಟ್, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ಆ ಪಾರ್ಟ್ನರಿಗೆ ಆ ಫರ್ಮಿನ ಪ್ರಾಫಿಟಲ್ಲಿ ಶೇರ್ ತಗೊಳ್ಳೋ ಅಧಿಕಾರ ಇರುತ್ತೆ. ಇನ್ ಕೇಸ್ ಇಫ್ ದೇರ್ ಈಸ್ ಎನಿ ಇಶ್ಯೂ, ಆ ಪ್ರಾಫಿಟ್ ಶೇರ್ ಮಾಡುವಲ್ಲೇ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ, ತಕರಾರುಗಳಿತ್ತು ಅಂತಂದರೆ, ದೆನ್ ಅಗೇನ್ ಇಟ್ ಹ್ಯಾಸ್ ಟು ಬಿ ಸಾಲ್ವ್ಡ್ ಬೈ ದಿ ಕೋರ್ಟ್. ಅಗೇನ್ ಯು ಹ್ಯಾವ್ ಟು ಗೋ ಟು ದಿ ಕೋರ್ಟ್ ಆ್ಯಂಡ್ ಮೇಕ್ ದ ಕ್ಲೇಮ್. Then insurance policy which is not secured by way of mortgage or hypothecation or pledge. ಸೊ ಇವೆಲ್ಲನೂ ಕೂಡ ಆ್ಯಕ್ಷನೆಬಲ್ ಕ್ಲೇಮಿಗೆ ಎಕ್ಸಾಂಪಲ್ಸ್ಗಳು. ಸೊ ಹಾಗಾಗಿ ಆ್ಯಕ್ಷನೆಬಲ್ ಕ್ಲೇಮ್ ಸಿಂಪಲ್ಲಾಗಿ ನಾವು ಹೇಳಬೇಕು ಅಂತಂದರೆ ಮೂವೇಬಲ್ ಪ್ರಾಪರ್ಟಿ ಸಂಬಂಧಪಟ್ಟಿರೋಂಥದ್ದಿರುತ್ತೆ. ಅದು ನಮಗೆ ಸಿಗಬೇಕು ಅಂತಂದರೆ ಕೋರ್ಟಿಗೆ ಹೋಗೋದು ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ಕೋರ್ಟಿಗೆ ಹೋದರೆ ಸಿಗತ್ತೆ, ಇಲ್ಲ ಅಂತಂದರೆ ಅದನ್ನು ಕೈ ಬಿಡಬೇಕಾಗಿರುತ್ತೆ. ಅಂಥ ದಾವೆಗಳಿಗೆ ನಾವು ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಕರಿತೀವಿ. ಈ ಆ್ಯಕ್ಷನನ್ನು ನಾವು ತಗೊಳ್ಳಿಲ್ಲ ಅಂದರೆ, ಕೋರ್ಟಿಗೆ ನಾವು ಹೋಗಿ ಕ್ಲೇಮ್ ಮಾಡಲಿಲ್ಲ ಅಂತಂದರೆ
ಅದು ನಮ್ಮ ಕೈ ತಪ್ಪಿ ಹೋಗ್ಬಿಡತ್ತೆ, ಅಂದರೆ ಅದಕ್ಕೆ ಆ್ಯಕ್ಷನಬಲ್ ಕ್ಲೇಮ್ ಅಂತ ಕರೆಸ್ಕೊಡೋದಿಲ್ಲ, ವಿ ಐ ವಿಲ್ ಬಿ ಲೂಸಿಂಗ್ ಇಟ್. ಅಂಥ ಕ್ಲೇಮ್ಗಳಿಗೆ ಆ್ಯಕ್ಷನಬಲ್ ಕ್ಲೇಮ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ವಾಸ್ ವಾಟ್ ವಿ ಡಿಸ್ಕಸ್ಡ್ ಟುಡೇ. ಇಟ್ ಈಸ್ ರಿಲೇಟಿಂಗ್ ಟು ಎಕ್ಸ್ಟೆಂಟ್ ಆ್ಯಂಡ್ ಸ್ಕೋಪ್ ಆಫ್ ಜಿ ಎಸ್ ಟಿ. ಮತ್ತು ಹಾಗೆ ಒಂದು ಡೆಫಿನೇಷನನ್ನು ತೊಗೊಂಡ್ವಿ, ದಟ್ ಈಸ್ ಆ್ಯಕ್ಷನಬಲ್ ಕ್ಲೇಮ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನಷ್ಟು ಡೆಫಿನೇಷನ್ಸ್ಗಳನ್ನು ನೋಡೋಣ. ಸೊ ಟಿಲ್ ದೆನ್ ಥ್ಯಾಂಕ್ ಯು.